ಅಲ್ಲ ಬಿಜೆಪಿ ಅಂದರೆ ಮನುಸ್ಮೃತಿ ಪಾಲನೆ ಮಾಡುತ್ತೆ, ದಲಿತರ ವಿರೋಧಿ ಅನ್ನೋಂಥ ಟೀಕೆಗಳಿದ್ದಾವೆ. ನಿಮಗೇನಾರ ಈ ರೀತಿ ಈಗ ಒಳಗಡೆ ಬಂದ ನಂತರದಲ್ಲಿ ಈ ರೀತಿಯ ಅನುಭವಗಳೇನಾದರೂ ಆಗಿದೆಯಾ ಸರ್ ನಿಮಗೆ? ನೋಡಿ, ಕಾಂಗ್ರೆಸ್ಸು ಸುಳ್ಳುಗಳನ್ನು ವ್ಯಾಪಾರ ಮಾಡೋದ್ರಲ್ಲಿ ಭಾಳ ನಿಸ್ಸೀಮರು, ಅದು ನನಗೆ ಗೊತ್ತು. ಯಾಕಂದರೆ ನನ್ನ ಕೈಲೇ ಮಾಡಿಸಿದಾರಲ್ಲ. ಮನುಸ್ಮೃತಿ ಅನ್ನೋದಿದೆಯಲ್ಲ, ಬ್ರಾಹ್ಮಣರು ಮನುಸ್ಮೃತಿಯನ್ನು ಮಾರ್ತೋಗಿದ್ದಾರೆ. ಬಿ ಜೆ ಪಿಯಲ್ಲಿ ಯಾರಿಗೂ ಮನುಸ್ಮೃತಿ ಇದೆ ಅಂತೂ ಗೊತ್ತಿಲ್ಲ. ಎಲ್ಲ ದೇಶದಲ್ಲಿ ಎಲ್ಲರೂ ಮರ್ತೋಗಿದ್ರೆ ಕಾಂಗ್ರೆಸ್ಸು ಮರ್ತೇ ಇಲ್ಲ ಮನುಸ್ಮೃತಿಯನ್ನು. ಯಾಕೆಂದ್ರೆ ಮನುಸ್ಮೃತಿಯ ಹೆಸರು ಹೇಳಿದ್ರೆ ಬಿ ಜೆ ಪಿ ವಿರುದ್ಧ ಬೇರೆಯವ್ರನ್ನ ಎತ್ಕಟ್ಟಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅದು ಮನುಸ್ಮೃತಿಯನ್ನು ಮರ್ತಿಲ್ಲ. ಅದು ಆವಾಗ ದಲಿತರನ್ನ ಎಚ್ಚರಿಸಲಿಕ್ಕೆ ಆ ಒಂದು ಸುಳ್ಳನ್ನು ಹೇಳುತ್ತದೆ. ಹೇಳೋದ್ರಿಂದ ಈ ಪಾಪ ನಮ್ಮ ಅನೇಕ ದಲಿತ ಸಂಘಟನೆಗಳು ಕೂಡ ಅದನ್ನು ಎತ್ಕೊಂಡು ಓಡಾಡುತ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಈ ಕಾಂಗ್ರೆಸ್ಗೆ ನೀವು ಸೇರೋದಿದ್ರೆ ನಿಮ್ಮನ್ನು ನೀವು ಸೂಸೈಡ್ ಮಾಡ್ಕೊಂಡಂಗೆ ಅಂಥ ಪಕ್ಷ ಅದು ಅಂತ ದಲಿತರಿಗೆ ಹೇಳಿದ್ದಾರೆ. ವಿಶೇಷವಾಗಿ ನೀವೇನಾದರೂ ಇದು ಕಾಂಗ್ರೆಸ್ಸು ಸುಡುವ ಮನೆ ಇರೋ ಹಾಗೆ, ನೀವೇನಾದರೂ ಅಲ್ಲಿ ಹೋದರೆ ನೀವೇ ಸುಟ್ಟೋಗ್ತೀರಿ. ಕೇವಲ ನಿಮಗೆ ವೋಟ್ ಬ್ಯಾಂಕ್ಗಾಗಿ ನಿಮ್ಮನ್ನು ಇಟ್ಕೊಂಡಿರ್ತಾರೆ. ಇದು ಸದ್ಯಕ್ಕೆ ಈಗ ಪ್ರೂವ್ ಆಗಿದೆ. ಕಾಂಗ್ರೆಸ್ ಹುಟ್ಟಿದಾಗಲಿಂದ ಇವತ್ತಿನವರೆಗೂ ಹೇಳುತ್ತದೆ, ಗರೀಬಿ ಹಟಾವೋ ಮಾಡ್ಲಿಕ್ಕಾಯ್ತಾ? ಅಸ್ಪೃಶ್ಯತೆ ನಿವಾರಣೆ ಮಾಡ್ಲಿಕ್ಕೆ ಅವ್ರಿಗೆ ಆಯ್ತಾ? ಏನೇನೂ ಮಾಡಿಲ್ಲ. BJP ದಲಿತ ವಿರೋಧಿ ಅನ್ನೋದು, ಅಂಬೇಡ್ಕರ್ ವಿರೋಧಿ ಅನ್ನೋದು, ಸಂವಿಧಾನ ತೆಗೆದುಬಿಡ್ತಾರೆ ಅನ್ನೋದು, ಮೀಸಲಾತಿ ಕಿತ್ತಾಕ್ಬಿಡ್ತಾರೆ ಅನ್ನೋದು, ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಒಂದು ಆಂದೋಲನದ ರೀತಿಯಲ್ಲಿ ಹೊರಟಿದ್ದಾರೆ. ಅದೇ ಸಂವಿಧಾನವನ್ನ ಅಪಮಾನಗೊಳಿಸಿದ್ದಾರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪಮಾನಗೊಳಿಸಿದ್ದಾರು ಕಾಂಗ್ರೆಸ್ ಅಲ್ವಾ? ಅವರು ಚುನಾವಣೆಗೆ ನಿಂತಾಗ ಪ್ರಧಾನಮಂತ್ರಿಗಳಾಗಿದ್ದ ನೆಹರೂರವರು ದಿವಸ ಫೋನ್ಗಳು ಮಾಡಿ ಲೀಡರ್ಗಳಿಗೆ ಹೇಗಾದರೂ ಅವ್ರು ಸೋಲ್ಬೇಕು ಅಂತೇಳಿ ಮಾಡಿ ಅವರನ್ನು ಸೋಲಿಸಿದ್ದವರೇ ಅಲ್ವಾ? ಇಷ್ಟೆಲ್ಲ ಮಾಡಿ ಅವರು ಅಂತ್ಯದ ದಿನಗಳಲ್ಲಿ ಅವ್ರಿಗೆ ಯಾವ ರೀತಿ ತೊಂದರೆ ಕೊಟ್ಟರು, ಅವರು ಮಂತ್ರಿ ಆಗಿದ್ದಾಗ ಅವ್ರನ್ನ ಯಾವ ರೀತಿ ಹೊರಗೆ ಹೋಗೋಂಗೆ ಮಾಡಿದರು. ಸಂವಿಧಾನದ ಇಷ್ಟು ಮಾತಾಡ್ತಾರೆ, ಸಂವಿಧಾನ ರಕ್ಷಕರು ನಾವೇ ಅಂತ. 75 ವರ್ಷಗಳ ಕಾಲ ಯಾಕೆ ಸಂವಿಧಾನವನ್ನು ಜಾರಿಗೆ ತರಲಿಕ್ಕಾಗಲಿಲ್ಲ ನಿಮಗೆ? ಜಮ್ಮು ಕಾಶ್ಮೀರದಲ್ಲಿ ಅಂಬೇಡ್ಕರ್ ಅವರು ವಿರೋಧಿಸಿದ್ದ 370 ಆರ್ಟಿಕಲ್ನಿಟ್ಟು ಸಂವಿಧಾನ ಅಲ್ಲಿ ನೀವು ಮಾಡಲೇ ಇಲ್ಲ, ಆಗಲಿಲ್ವಲ್ಲ. ಇದಕ್ಕೆ ಉತ್ತರ ಕೊಡೋಕೆ ಇವತ್ತು ನಿಮಗೆ ಆಗ್ತಾ ಇಲ್ಲ. ಇದನ್ನ ಅಂಬೇಡ್ಕರ್ ಅವರ ಆಶೆಯನ್ನ ಈಡೇರಿಸಿದ್ದು BJP. 370 ತೆಗೆದು ಬಿಸಾಕಿ ಇವತ್ತಲ್ಲಿ ಮೀಸಲಾತಿ ಸಿಕ್ತು. ನಮ್ಮ ಜೆಂಡಾ ಇವತ್ತಲ್ಲಿ ಹಾರ್ತಾ ಇದೆ. ನಮ್ಮ ಸಂವಿಧಾನ ಅಲ್ಲಿ ಜಾರಿಗೆ ಬಂದಿದೆ ಅಲ್ವಾ? ಇದಕ್ಕೆಲ್ಲ ಉತ್ತರ ಇದೆ ಇವ್ರ ಹತ್ರ. ಮಾತಿತ್ತಿದ್ರು ಈಗ ಜೈ ಭೀಮ್, ಜೈ ಸಂವಿಧಾನ, ಜೈ ಬಾಪು ಅಂತ ಮಾಡಿದ್ರಲ್ಲ. ನೋಡಿ, ಒಳಗಡೆ ಹೋಗಿ ನೋಡ್ರಿ, ಅಲ್ಲಿ ಬರೀ ಮಹಾತ್ಮ ಗಾಂಧಿ ಫೋಟೋ ಇಟ್ಟೆ ಹೊರತು ಹೊರಗಡೆ ಮಾತ್ರ ಹಾಕಿದ್ರಿ ಜನರು ತೋರ್ಸಕ್ಕೆ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಒಳಗಡೆ ಇರಲೇ ಇಲ್ಲ. ಆಮೇಲೆ ನಾವೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಲ್ಲಿ ಹಾಕಿದ್ರು ಮೇಲೆ ಹಾಕ್ತೀವಿ, ನಮ್ಮನ್ನೆಲ್ಲ ತಳಗಡೆಗೆ ಹಾಕೊಳ್ತೀವಿ. ನಮ್ಮ ಪಕ್ಷದಲ್ಲೂ ಎಲ್ಲ ಕಡೆನೂ. ಕಾಂಗ್ರೆಸ್ ಮೊದಲು ಅಲ್ಲಿ ಹಾಕಿದ್ದು ಖರ್ಗೆ ಅವರು AICC ಅಧ್ಯಕ್ಷರ ಫೋಟೋ, ಅದರ ಪಕ್ಕದಲ್ಲೇ ಅದೇ ಲೈನಲ್ಲೇ ಅದರ ಪಕ್ಕದಲ್ಲಿ ಸೋನಿಯಾ ಗಾಂಧಿ, ಅದರ ಪಕ್ಕದಲ್ಲಿ ರಾಹುಲ್ ಗಾಂಧಿ, ಅದರ ಪಕ್ಕದಲ್ಲಿ ಅಂಬೇಡ್ಕರ್. ಏನು ಅಂಬೇಡ್ಕರ್ ಅವರು ಇವರ ಸ್ನೇಹಿತರಾಗಿದ್ರ ಇವ್ರಿಗೆ? ಇದು ಅವರು ಬಾಬಾ ಸಾಹೇಬರಿಗೆ ಕೊಡ್ತಕ್ಕಂಥ ಗೌರವ. ನಾವು ಹಾಗಲ್ಲ. ಇವತ್ತಿನ ದಿವಸ ಸಂವಿಧಾನಕ್ಕೆ ಗೌರವ ಬಂದಿದ್ರೆ, ಮೀಸಲಾತಿಗಿನ್ನ ಹೆಚ್ಚಿಸುವಂಥದ್ದು ಇದು ಬಂದಿದ್ರೆ, ಅದೆಲ್ಲ ನಾವು ಮಾಡಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವರನ್ನ ಇವತ್ತು ಅತ್ಯುನ್ನತ ಸ್ಥಾನದಲ್ಲಿ ಗೌರವಿಸ್ತಾ ಇದ್ದೀವಿ ನಾವು. ವೋಟ್ ಬ್ಯಾಂಕ್ಗಲ್ಲ, ಅದು ಕಮಿಟ್ಮೆಂಟು. ಕಾಂಗ್ರೆಸ್ಗೆ ಅದು ಕಮಿಟ್ಮೆಂಟ್ ಅಲ್ಲ, ಅದು ಅವರನ್ನು ತೋರಿಸ್ಕೊಂಡು ವೋಟ್ ಗಳಿಸ್ಬೇಕು, ದಲಿತರನ್ನ ಸೆಳಿಬೇಕು. ಇದು ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ರಾಜಕೀಯದ ಜೀವನದ ಟರ್ನಿಂಗ್ ಪಾಯಿಂಟ್ ಯಾವುದು ಸರ್? ನನಗೇನು ಆಗೇನು ಅನ್ಸೋದಿಲ್ಲ. ಶ್ರಮ ಇದ್ದರೆ ಗೌರವ ಇರ್ತದೆ. ಗೌರವ ಶ್ರಮ ಎರಡೂ ಇದ್ದಾಗ ನಿಜವಾದ ನಾಯಕತ್ವ ಆ ಒಂದು ಶ್ರಮವನ್ನು ಗುರುತಿಸ್ತಾರೆ. ಕಾಂಗ್ರೆಸ್ಸಲ್ಲಿ ಅದು ಝೀರೋ, ಅಲ್ಲಿಲ್ಲ.
BJPಯಲ್ಲಿ ನನ್ನ ಶ್ರಮವನ್ನು ಗುರುತಿಸಿದ್ದಾರೆ. ನಾನು ಅದೇ ಗೌರವದಿಂದ ನಡ್ಕೊಳ್ತೇನೆ. ಇಷ್ಟೇನಂತ. ಸರ್, ರಾಜಕೀಯದಲ್ಲಿ ಜಾತಿ ವರನ ಶಾಪನ ಸರ್? ನೋಡಿ, ಜಾತಿ ಮಾಡೋರಿಗೆ ಅದು ವರ ಇರಬಹುದು, ಜಾತಿ ಮಾಡದೇ ಇರೋರಿಗೆ ಅದು ಶಾಪವೂ ಅಲ್ಲ, ವರವೂ ಅಲ್ಲ. ಒಂದೊಂದು ಸಾರಿ ಬೇರೆಯವರು ಅಂದ್ಕೊಳ್ಬಹುದು, ನಾನು ಜಾತಿಯಿಂದ ಗುರುತಿಸಲ್ಪಟ್ಟಿದ್ದೀನಿ ಅಂತ ನಾನು ಎಂದಿಗೂ ಅಂದ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ನನ್ನ ಶ್ರಮವೇ ನನ್ನನ್ನು ಕಾಪಾಡಿದೆ. ಜಾತಿ ನನ್ನನ್ನು ಎಲ್ಲಿ ಒಳಗೆ ಒಂದೊಂದು ಸಾರಿ ರಾಜಕಾರಣನೇ ಒಂದು ಸಾರಿ ಏನು ಮಾಡ್ತದೆ, ಜಾತಿ ಹೇಳ್ತದೆ. ಈ ದೇಶದಲ್ಲಿ ನಾವು ಎಷ್ಟು ಜಾತ್ಯತೀತ ಅಂತ ಹೇಳ್ಕೊಳ್ತೀವೋ ಅಷ್ಟೇ ಜಾತಿ ನಡೀತಾ ಇದೆ. ಕಾಂಗ್ರೆಸ್ ಹೇಳ್ತೇವೆ ಜಾತ್ಯತೀತ ಅಂತ. ಜಾತಿ ಇಲ್ಲದೆ ಕಾಂಗ್ರೆಸ್ ಮಾತೇ ಇಲ್ಲ. ಇನ್ನು BJPಗೂ ಬಂದಾಗ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಮಾತಾಡ್ತೀವಲ್ಲ, ಸಾಮಾಜಿಕ ನ್ಯಾಯ ಕೊಡುವಾಗ ಜಾತಿಯನ್ನು ಗಣನೆಗೆ ತಗೊಳ್ಳೇಬೇಕಾಗ್ತದೆ. ಆ ರೀತಿ ಆದಾಗ ಜಾತಿಗಳು ಸಹಜವಾಗಿ ಬಂದೇ ಬರ್ತವೆ. ಅದರಿಂದ ಜಾತಿ ಅದು ಶಾಪವೂ ಅಲ್ಲ, ಅದು ಅಡ್ವಾಂಟೇಜು ಅಲ್ಲ.